ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ ಪ್ರಿಯ ದೇವ ಜನರೇ. ಈ ದಿನವು ನಾವು ಲೈವಲ್ಲಿ ಬರುವುದಕ್ಕೆ ಕಾರಣವೇನಪ್ಪ ಅಂದರೆ, ನಾವು ಈ ಮಂದಿರವನ್ನು ಪ್ರಾರಂಭಿಸಿ 2 ವರ್ಷಗಳು ಕಳೆದಿದೆ ಪ್ರಿಯ ದೇವ ಜನರೇ. ಈಗ 3ನೇ ವರ್ಷದಲ್ಲಿ ನಾವು ಕಾಲಿಡುತ್ತಿರುವ ಸಮಯದಲ್ಲಿ ಆತನಿಗೆ ನಾವು ಕೃತಜ್ಞತಾ ಸ್ತುತಿ ಮಾಡುತ್ತಾ, ಆತನು ನಮಗೆ 2 ವರ್ಷಗಳ ಕಾಲ ಈ ಆಲಯವನ್ನು ದೇವರು ನಮಗೆ ನಡೆಸುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಕೂಡ ದೇವರಿಗೆ ಸ್ತೋತ್ರ ಹೇಳ್ತಾ ಪ್ರಿಯ ದೇವ ಜನರೇ. ಎಲ್ಲರೂ ನಮ್ಮ ಜೊತೆ ಈ ಕೂಟವನ್ನು ಪ್ರಾರಂಭಿಸಿಕೊಂಡು ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆಯಿಂದ ನಾವು ಪ್ರಾರಂಭಿಸಿಕೊಂಡು ಎಲ್ಲರೂ ಕಣ್ಣುಗಳು ಮುಚ್ಚೋಣ. ಪರಿಶುದ್ಧನಾಗಿರುವ ದೇವ ನಿನಗೆ ಸ್ತೋತ್ರ ಕರ್ತನೆ, ನಂಬಿಕಸ್ಥನಾಗಿರುವ ದೇವ ನಿನಗೆ ಸ್ತೋತ್ರ ದೇವರೇ. ಅಪ್ಪ, ನಿನಗೆ ಎಷ್ಟು ವಂದನೆಗಳು ಹೇಳಿದರೂ ಸಾಲದು ಕರ್ತನೆ ದೇವರೇ. ಯೇಸು ರಾಜನೇ ನಿನಗೆ ಸ್ತೋತ್ರ ದೇವರೇ. ಕಳೆದ ವರ್ಷಗಳೆಲ್ಲ ದೇವರೇ ಸಭಾ ನಮ್ಮನ್ನು ಕಾಪಾಡಿ ಕರ್ತನೆ ದೇವರೇ, ನಮ್ಮ ಸಭೆಯನ್ನು ಕರ್ತನೆ ದೇವರೇ ನೀನು ಕರ್ತನೆ ಅನುದಿನವು ನಡೆಸಿಕೊಂಡು ಬರುತ್ತಿರುವ ದೇವ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ರಾಜ್ಯಾಧಿರಾಜ್ಯನಾಗಿರುವ ದೇವ ನಿನಗೆ ಸ್ತೋತ್ರ ದೇವರೇ. ಸ್ತುತಿ ಸಿಂಹಾಸನಾಸೀನನಾಗಿರುವ ದೇವ ನಿನಗೆ ಸ್ತೋತ್ರ ದೇವರೇ. ಕರ್ತಾದಿ ಕರ್ತನೆ ದೇವ ಏಸಪ್ಪ, ನಿನಗೆ ಎಷ್ಟು ವಂದನೆ ಹೇಳಿದರೂ ಸಾಲದು ಕರ್ತನೆ ದೇವರೇ. ಏಸಪ್ಪ, ನೀನೇ ನಮ್ಮ ಪಕ್ಷವಾಗಿದ್ದುಕೊಂಡು ನಮ್ಮನ್ನು ನಡೆಸಿಕೊಂಡು ಬಂದ ವಿಧಾನಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ ದೇವರೇ. 2 ವರ್ಷಗಳ ಕಾಲ ಕರ್ತನೆ ನೀನು ನಮ್ಮನ್ನು ನಡೆಸಿದೆ ದೇವರೇ. ಏಸಪ್ಪ, ನಾವು ಕರ್ತನೆ ಈ ದಿನದಂದು ದೇವರೇ 3ನೇ ವರ್ಷಕ್ಕೆ ದೇವರೇ ಸಭಾ ಕರ್ತಾದಿ ಕರ್ತ ನಮ್ಮ ಸಭೆಯವರು ನಾವು ದೇವರೇ ಏಸಪ್ಪ ಕಾಲಿಡುತ್ತಿರುವ ಕರ್ತನೆ ದೇವರೇ, ನೀನು ದೇವರೇ ಅನೇಕ ಆತ್ಮಗಳಿಂದ ದೇವರೇ ನಮ್ಮ ಸಭೆಯನ್ನು ತುಂಬಿಸಿ ಪರಲೋಕ ರಾಜ್ಯಕ್ಕೆ ಅನೇಕ ಆತ್ಮಗಳನ್ನು ನಡೆಸುವಂತ ಸಭೆಯಾಗಿ ಮಾರ್ಪಡಿಸಿ ಸಭ ನಿನಗೆ ಸ್ತೋತ್ರ ಕರ್ತನೆ ದೇವರೇ. ಏಸಪ್ಪ, ಪರಿಶುದ್ಧಾತ್ಮನೆ ಮುಂದಿನ ಹಾಡುಗಳಲ್ಲಿ ಆರಾಧನೆಯಲ್ಲಿ ಕರ್ತನೆ ನೀನು ಮಾತ್ರ ಇದ್ದು ದೇವರೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ನಾಮವನ್ನೇ ಹೆಚ್ಚುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಈಗ ನಾವು ಒಂದು ಹಾಡಾಡಿಕೊಳ್ಳೋಣ. ನಮ್ಮದಲ್ಲಿ ಅಶೋಕ್ ಬಂದು ಒಂದು ಹಾಡಾಡಿ ದೇವರು ನಮ್ಮನ್ನು ಮಹಿಮೆ ಪಡಿಸುತ್ತಾನೆ. హల్లెలూయా. నీవు చేసిన మేలకు, నీవు చూపిన కృపలకు, నీవు చేసిన మేలకు, నీవు చూపిన కృపలకు వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా.
കൊടുക്കാം. നാം ദൈവനാമം മഹിമപ്പെടുത്തണം. നമ്മുടെ സമൂഹം വന്ന് ഒന്നാമത് ദൈവനാമം മഹിമപ്പെടുത്തണം. ప్రేమా యేసయ్యా ప్రేమా ప్రేమా యేసయ్యా ప్రేమా ప్రేమా యేసయ్యా ప్రేమా ప్రేమా యేసయ్యా ప్రేమా ఆరనది మరువనది నీడనది ఎడబాయనది ఆరనది మరువనది నీడనది ఎడబాయనది ప్రేమా యేసయ్యా ప్రేమా ప్రేమా యేసయ్యా ప్రేమా ప్రేమా యేసయ్యా ప్రేమా ప్రేమా యేసయ్యా ప్రేమా. తండ్రి గురించిన గానము విడుదల ప్రేమ, తండ్రి గురించిన గానము విడుదల ప్రేమ. తల్లి మరచిన గాని నన్ను మరువనన్న ప్రేమ, తల్లి విడిచిన గాని నన్ను విడువనన్న ప్రేమ, తల్లి మరచిన గాని నన్ను మరువనన్న ప్రేమ, తల్లి విడిచిన గాని నన్ను విడువనన్న ప్రేమ, నీడుస్తుంటే ఎత్తుకున్న ప్రేమ, తన కౌగిట్లో నన్ను హత్తుకున్న ప్రేమ, నీడుస్తుంటే ఎత్తుకున్న ప్రేమ, తన కౌగిట్లో నన్ను హత్తుకున్న ప్రేమ. ప్రేమ యేసయ్యా ప్రేమ, ప్రేమ యేసయ్యా ప్రేమ, ప్రేమ యేసయ్యా ప్రేమ, ప్రేమ యేసయ్యా ప్రేమ.
పంచుకున్న ప్రేమ నేను ఎరుగక ముందే ఏర్పరచుకున్న ప్రేమ నేను పుట్టక ముందే నన్ను ఎత్తుకున్న ప్రేమ నేను ఎరుగక ముందే ఏర్పరచుకున్న ప్రేమ తనాడు చేతుల్లో కట్టుకున్న ప్రేమ ఎదలోతుల్లో నన్ను రాజుకున్న ప్రేమ తనాడు చేతుల్లో కట్టుకున్న ప్రేమ ఎదలోతుల్లో నన్ను రాజుకున్న ప్రేమ ప్రేమ యేసయ్య ప్రేమ ప్రేమ యేసయ్య ప్రేమ ప్రేమ యేసయ్య ప్రేమ ప్రేమ యేసయ్య ప్రేమ మారనది మరువనది తీరనది ఎడబాయనది మారనది మరువనది తీరనది ఎడబాయనది ప్రేమ యేసయ్య ప్రేమ ప్రేమ యేసయ్య ప్రేమ ప్రేమ యేసయ్య ప్రేమ ప్రేమ యేసయ్య ప్రేమ ಹಲ್ಲೆಲೂಯಾ ಹಲ್ಲೆಲೂಯಾ ಈಗ ಹೇಳಲು ಇಂಥ ಸ್ಥಳಗಳಲ್ಲೇ ಮೊಣಕಾಲುಗಳಾದರೆ ನಾವು ಕೆಲವು ನಿಮಿಷಗಳ ಕಾಲ ಆರಾಧನೆ ಮಾಡೋಣ. ಎಲ್ಲರಿಗೂ ಕಣ್ಣುಗಳು ಮುಚ್ಚು. ಪರಿಶುದ್ಧ ನಾಮವಾಗಿರುವ ದೇವರೇ, ದೇವರೇ ನೀನು ಕರ್ತಾದಿ ಕರ್ತನೆ ಏಸಪ್ಪ ಎಂತ ತಾಯಿ ತನ್ನ ಮಗುವನ್ನು ಮರುತ್ತಳು ನಾನು ನಿಮ್ಮನ್ನು ಮಾರಿಬಿಡಬೇಕು ದೇವರೇ. ನಿನ್ನ ವಾಕ್ಯದಲ್ಲಿ ಹೇಳಿದ ಆಪ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಸ್ತುತಿ ಸಿಂಹಾಸನಾಸೀನನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ದೇವರೇ ಏಸಪ್ಪ ಮಂದಿರಿನ ನಿರ್ಮಾಣಿಕನಾದ ಯೆಹೋವನೇ ದೇವರೇ ನಿನ್ನನ್ನು ಆರಾಧಿಸ್ತಾ ಇದ್ದೇವೆ ಕರ್ತನೆ. ಉನ್ನತನಾಗಿರುವ ದೇವ ನಿನಗೆ ಸ್ತೋತ್ರ ಕರ್ತನೆ. ಇಳಿದು ಬಾ ಕರ್ತನೆ. ಏಸಪ್ಪ ನಮ್ಮ ಮಧ್ಯದಲ್ಲಿ ವಾಸಿಸಲು ಮಣ್ಣಿರಿ ಕರ್ತನೆ. ಏಸಪ್ಪ ಕೆಲವೊಬ್ಬರು ಸೆರಾಫಿಯರನ್ನು ಆರಾಧಿಸಿದ ಹಾಗೆ ದೇವರೇ ನಮಗೂ ಅಂತ ಭಾಗ್ಯವನ್ನು ಕೊಟ್ಟಾಗಿರುವ ದೇವರೇ ಇಳಿದು ಬಾ ಕರ್ತನೆ. ನಿನಗೆ ಸ್ತೋತ್ರ ದೇವರೇ. ನಿನ್ನ ಪಾದದ ಬಳಿ ಬಂದು ನಾವು ಆರಾಧಿಸುತ್ತಿರುವಾಗ ದೇವರೇ ನೀನು ಆರಾಧನೆಗೆ ನಾಯಕನಾಗಿ ಇಳಿದು ಬಾ ಪರಿಶುದ್ಧಾತ್ಮನೇ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಪರಿಶುದ್ಧಾತ್ಮನಾಗಿರುವ ದೇವರೇ ನಾವು ಮರೆತಿರು ನೀನು ನಮ್ಮನ್ನು ಮಾರಿಗೆ ತಂದ ದೇವರೇ. ಏಸಪ್ಪ ಕರ್ತಾದಿ ಕರ್ತನೆ ದೇವರೇ ನಾವು ನಿನ್ನನ್ನು ಬಿಟ್ಟು ಆಗಲು ಕರ್ತನೆ ದೇವರೇ ನೀನು ನಮ್ಮನ್ನು ಕರೆ ಹಿಡಿದು ನಡೆಸಿದ ಆತನಾಗಿರುವ ದೇವ ನಿನಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಎರಡು ಬಾಯಿಗಳು ತೆರೆದು ಹೃದಯ ಪೂರ್ವಕವಾಗಿ ಮನಸಾರೆ ದೇವರನ್ನು ಆರಾಧಿಸೋಣ. ಏಸಯ್ಯ ನನ್ನ ಜೀವಿತದಲ್ಲಿ ನೀನು ಮರೆದಿದ್ದೇವೆ. ನಮ್ಮ ಜೀವಿತವು ಶೂನ್ಯವಾಗುತ್ತಾ ಇದೆ ಕರ್ತನೆ ದೇವರೇ. ಏಸಪ್ಪ ನಜರೇತಿನನಾಗಿರುವ ದೇವ ನಿನಗೆ ಸ್ತೋತ್ರ ದೇವರೇ. ಏಸಪ್ಪ ಉನ್ನತನಾಗಿರುವ ದೇವರೇ ಇಳಿದು ಬಾ ಪರಿಶುದ್ಧಾತ್ಮನೇ ಕರ್ತನೆ ದೇವರೇ. ಕಳೆದ ವರ್ಷಗಳಲ್ಲಿ ಕರ್ತನೆ ದೇವರೇ ನೀನು ನಮ್ಮನ್ನು ನಡೆಸಿಕೊಂಡು ಬಂದ ಆಚರಣೆ ದೇವರೇ. ಮೋಸೆ ಸಂಕಟವಿದ್ದಾಗ ನಾವು ನಿಮ್ಮ ಸಂಕಟಕ್ಕೆ ಉರುವೆನೆಂದು ದೇವರೇ ನೀನು ಮಾತನಾಡಿರುವ ದೇವ ನಿನಗೆ ಸ್ತೋತ್ರ ಕರ್ತನೆ. ಪರಿಶುದ್ಧಾತ್ಮನಾಗಿರುವ ದೇವ ನಿನಗೆ ಸ್ತೋತ್ರ ಕರ್ತನೆ. ಮಹೋನ್ನತನಾಗಿರುವ ದೇವರೇ ನಿನ್ನ ಕೃಪೆಯಲ್ಲಿ ನಮ್ಮ ಸಭಿಕರನ್ನು ನಮ್ಮನ್ನು ದೇವರೇ ಏಸಪ್ಪ ನಡೆಸುತ್ತಿರುವ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ನಜರೇಯುಡಾ ನಾ యేసయ్య ఎన్ని యుగాలకైనా ఆరాధ్యదైవము నీవేనని గణమెత్తి నీ కీర్తి
ಆಕಾಶದಲ್ಲಿ ದೇವರೇ ಏಸಪ್ಪ ಕರ್ತಾವೆ ಕರ್ತನೆ ಭೂಮಿಯನ್ನು ಕರ್ತನೆ ನೀನು ನಿರ್ಮಿಸಿದ ಆತನಾಗಿರುವ ದೇವರೇ ಏಸಪ್ಪ ಕರ್ತಾವೆ ಕರ್ತನೆ ಪ್ರತಿಯೊಂದು ಮಾನವರನ್ನು ನೀನೇ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿರುವ ದೇವರೇ ನಿನಗೆ ವಂದನೆ ಕರ್ತನೆ ದೇವರೇ ಏಸಪ್ಪ ನಿನಗೆ ವಂದನೆ ದೇವರೇ ರಾಜ್ಯಾದಿ ರಾಜ್ಯನಾಗಿರುವ ದೇವರೇ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ ಸರ್ವಶಕ್ತನಾಗಿರುವ ದೇವರೇ ನಿನ್ನಿಂದಾಗದ ಕಾರ್ಯಗಳು ಒಂದಿಗಿಲ್ಲ ಕರ್ತನೆ ದೇವರೇ ಈ ಸಭೆ 2 ವರ್ಷಗಳ ಕಾಲದವರೇ ನಮ್ಮ ಸಭೆಯನ್ನು ಕರ್ತನೆ ದೇವರೇ ನಡೆಸಿಕೊಂಡು ಬಂದ ದೇವರೇ ನಿನಗೆ ಸ್ತೋತ್ರ ಕರ್ತನೆ ನಿನಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ ಪರಿಶುದ್ಧಾತ್ಮನಾಗಿರುವ ದೇವರೇ ನೀನು ಸರ್ವೋನ್ನತನಾಗಿರುವ ದೇವ ಪ್ರತಿಯೊಬ್ಬರು ಬಾಯಿಗಳು ತೆರೆದ ದೇವರನ್ನ ಆರಾಧಿಸೋಣ ಈ ಸಭಾ ನೀನು ನಂಬಿಗಸ್ತನು ನೀನೇ ಕನಿಕರುಳ್ಳ ದೇವರೇ ನಿನಗೆ ಸ್ತೋತ್ರ ಹಾಲೆಲೂಯಾ ಹಾಲೆಲೂಯಾ ದೇವರೇ ಏಸಪ್ಪ ನಿನಗೆ ಸ್ತೋತ್ರ ಕರ್ತನೆ ದೇವರೇ ನೀನೇ ನಮ್ಮ ಆರಾಧನೆಗೆ ನಾಯಕನಾಗಿರುವ ದೇವರೇ ಏಸಪ್ಪ ನಿನಗೆ ಸ್ತೋತ್ರ ಕರ್ತನೆ ದೇವರೇ ಮುಂದಿನ ದೇವರೇ ವಾಕ್ಯದಲ್ಲಿ ಕೂಡ ದೇವರೇ ನಿನಗೆ ಮಾತನಾಡಬೇಕೆಂದು ಕೇಳ್ತಾ ಇದ್ದೇವೆ ಕರ್ತನೆ ದೇವರೇ ಏಸಪ್ಪ ನೀನೇ ಸರ್ವಶಕ್ತನು ನೀನೇ ಕನಿಕರುಳ್ಳ ದೇವರೆಂಬುದಾಗಿ ದೇವರೇ ನಿನ್ನನ್ನು ಸ್ತುತಿಸುವುದಕ್ಕೆ ಭಾಗ್ಯವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ದೇವರೇ ಏಸಪ್ಪ ಕರ್ತಾದಿ ಕರ್ತನೆ ಈ ಆರಾಧನೆಯಲ್ಲಿ ದೇವರೇ ಒಟ್ಟಾರೆ ನಿನ್ನ ಮಹಿಮೆಯನ್ನು ಎಂದು ನಾವು ನಂಬುತ್ತಾ ನಮ್ಮನ್ನು ತಗ್ಗಿಸಿಕೊಂಡು ದೇವರೇ ನಿನ್ನ ನಾಮವನ್ನೇ ಹೆಚ್ಚುತ್ತಾ ಯೇಸುವಿನ ಹೆಸರಿನಲ್ಲಿ ಆರಾಧನೆಯ ಕೈಗೆ ಸಮರ್ಪಿಸುತ್ತಾ ಇದ್ದೇನೆ ತಂದೆಯಾದ ದೇವರೇ ಆಮೆನ್ 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 ಹಲ್ಲೆಲೂಯಾ ಹಲ್ಲೆಲೂಯಾ ಎಷ್ಟು ಜನ ಸಂತೋಷವಾಗ್ತಾರೆ ಹಲ್ಲೆಲೂಯಾ ಸರಿ ಈಗೆಲ್ಲರೂ ನಿಶಬ್ದವಾಗಿ ಇದ್ದುಕೊಂಡು ನಾವು ಕೆಲವು ನಿಮಿಷಗಳ ಕಾಲ ವಾಕ್ಯವನ್ನು ಕೇಳೋಣ ಪ್ರಿಯ ದೇವ ಜನರೇ ಈಗ ನಮ್ಮ ಮಧ್ಯದಲ್ಲಿ ಹೊಸಪೇಟೆ ಪ್ರಾಂತದಲ್ಲಿ ಸೇವೆ ಮಾಡುವಂತ ಪಾಸ್ಟರ್ ಸ್ಟೀಫನ್ ಅವರು ವಾಕ್ಯವನ್ನು ಬೋಧಿಸುತ್ತಿರುವಾಗ ಎಲ್ಲರೂ ಶ್ರದ್ಧೆಯಿಂದ ಕೇಳಿ ಆ ವಾಕ್ಯದ ಪ್ರಕಾರ ನಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತಾರೆ ಎಲ್ಲರೂ ಆಹ್ವಾನಿಸೋಣ ಪಾಸ್ಟರ್ ಸ್ಟೀಫನ್ ಅವರು ಚಪ್ಪಾಳೆ ಆಹ್ವಾನಿಸೋಣ Hallelujah. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಆನ್ಲೈನ್ ಲೈವ್ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮನ್ನು ದರ್ಶಿಸುವಂತೆ ಕೊಟ್ಟಂಥ ದೇವರ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ಮತ್ತು ವಿಶೇಷವಾಗಿ ಈ ಒಂದು ಎಬಿನೆಜರ್ ಮಿನಿಸ್ಟ್ರಿಯ ಈ ಚರ್ಚ್ ಪರವಾಗಿ ಮತ್ತು ಸಹಪಾಲಕರಿಗೂ ನಾನು ವಂದನೆಯನ್ನು ತಿಳಿಸ್ತೇನೆ. ಮಾಸ್ಟರ್ ಹೆರಸಮ್ಮಯ್ಯವರಿಗೂ ಮತ್ತು ರಾಮ್ ಬಾಬು ಅವರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಒಂದು ವಾರ್ಷಿಕೋತ್ಸವ 2ನೇ ವರ್ಷದ ಈ ವಾರ್ಷಿಕೋತ್ಸವದಲ್ಲಿ ದೇವರನ್ನ ಆರಾಧಿಸಿ ಸಭೆಯಲ್ಲಿ ಕರ್ತನನ್ನು ಆರಾಧನೆ ಮಾಡಿ ದೇವರನ್ನು ನಾವು ಮಹಿಮೆಪಡಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾವು ದೇವರ ವಾಕ್ಯ ಮುಂದೆ ಹೋಗೋಣ. ಏಕೆಂದರೆ ದೇವರು ನಂಬಿಗಸ್ತನಾಗಿದ್ದಾನೆ, ಆತನು ನಮ್ಮನ್ನು ನಡೆಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಹಾಗೆ ನಾವು ಈ ಸಂದರ್ಭದಲ್ಲಿ ಒಂದು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 28ನೇ ಅಧ್ಯಾಯ 28ನೇ ಅಧ್ಯಾಯ 10ನೇ ವಚನದಿಂದ ಹಿಡಿದು ಕೆಲವು ವಚನ ನಾವು ಓದಿಕೊಳ್ಳೋಣ. 15ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಯಾಕೋಬನು ಕಾನಾನಿಗೆ ಹೋಗಬೇಕೆಂದು ಬೇರ್ಷೆಬದಿಂದ ಹೊರಟನು. ಅವನು ಹೋಗುತ್ತಿರುವ ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆಗಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು.
ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು, ಅದರ ತುದಿ ಆಕಾಶವನ್ನು ಮುಟ್ಟಿತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸ್ಸಾಕನ ದೇವರು ಆಗಿರುವ ಯೆಹೋವನು, ನೀನು ಮರೆಯಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಯು ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನ ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂತನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಯಾಕೋಬನ ಬಗ್ಗೆ ಇಲ್ಲಿ ನಾವು ವಾಕ್ಯದಲ್ಲಿ ಓದಿದ್ದೇವೆ. ನಿಜವಾಗಿಯೂ ಇಲ್ಲಿ ಯಾಕೋಬನು ತನ್ನ ಅಣ್ಣನಾದಂತ ಏಸಾವನಿಗೆ ಆತನು ಮೋಸದಿಂದ ಆಶೀರ್ವಾದವನ್ನು ಪಡೆದುಕೊಂಡು ಆತನು ಓಡಿ ಬಂದಿದ್ದಾನೆ. ಓಡಿ ಬಂದಿರುವಾಗ ಆತನು ಕಾರಾನಿಗೆ ಹೋಗಬೇಕೆಂದು ಬೇರ್ಷಾಬದಿಂದ ಹೊರಟಿದ್ದಾನೆ. ಆತನು ಹೊರಟು ಹೋಗುವಾಗ, ಯಾಕೋಬನು ಹೊರಟು ಹೋಗುವಾಗ, ತನ್ನ ಅಣ್ಣನಿಂದ ಆತನು ಓಡಿ ಹೊರಟು ಹೋಗುವಾಗ ಅವನು ಹೋಗುತ್ತಿರುವ ಒಂದು ಸ್ಥಳದಲ್ಲಿ ಸೇರಿದಾಗ ಒತ್ತು ಮುನಿಗೆ ಹೋಗಿದೆ. ಒತ್ತು ಮುನಿಗೆ ಹೋಗಿದಾಗ ಆ ರಾತ್ರಿಯಲ್ಲಿಯೇ ಆತನಲ್ಲಿ ಇಳಿದುಕೊಂಡು ಅವನು ಅಲ್ಲಿದ್ದ ಕಲ್ಲನ್ನು ತಲೆದಿಂಬಾಗಿಟ್ಟುಕೊಂಡು ಆ ಸ್ಥಳದಲ್ಲಿ ಆತನು ಮಲಗಿರ್ತಾನೆ. ಮಲಗಿದಾಗ ಆ ರಾತ್ರಿಯಲ್ಲಿ ಆತನ ಕನಸಿನಲ್ಲಿ ಒಂದು ಕನಸನ್ನು ಕಾಣ್ತಾ ಇದ್ದಾನೆ. ಆ ಕನಸು ಏನಪ್ಪ ಅಂದ್ರೆ, ಆ ಕನಸಿನಲ್ಲಿ ಒಂದು ನಿಚ್ಚಣಿಕೆಯನ್ನ ಆತನು ನೆಲದಿಂದ ಆಕಾಶದ ತುದಿವರೆಗೆ ಅದು ಮುಟ್ಟಿದಂತೆ. ಅಲ್ಲಿ ದೇವದೂತರು ಏರುತ್ತಾ ಇಳುತ್ತಾ ಇರುವುದನ್ನು ಆತನು ಆ ಒಂದು ಕನಸಿನ ದರ್ಶನದಲ್ಲಿ ಆತನು ಕಾಣ್ತಾ ಇದ್ದಾನೆ. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿತಾ ಇದ್ದಾರೆ. ಇದಲ್ಲದೆ ಯೆಹೋವನು ಅವನ ಬಳಿಗೆ ನಿಂತು, ನಾನು ನನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು ಆಗಿದೆ. ದೇವ ಆತನ ಜೊತೆ ಮಾತನಾಡಿ ಅಲ್ಲಿ ಹೇಳ್ತಾನೆ, ನೀನು ಮಲಗಿರುವಂತ ಈ ದೇಶವನ್ನು ನಿನಗೂ ನಿನ್ನ ಸಂತತಿಯವರಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳಿವೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ಹಾಗೆ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನ ಮೂಲಕ, ನಿನ್ನ ಸಂತತಿಯ ಮೂಲಕವು ಭೂಮಿಯ ಎಲ್ಲಾ ಕುಲದವರಿಗೆ ಆಶೀರ್ವಾದ ನಾನು ಕೊಡ್ತೇನೆ, ಆಶೀರ್ವಾದವನ್ನು ಉಂಟು ಮಾಡ್ತೀನಿ ಎಂಬುದಾಗಿ ಹೇಳ್ತಾನೆ. ಹಾಗೆ ಇದಲ್ಲದೆ ಆ ದೇವರು ಹೇಳ್ತಾನೆ, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ನಾನು ಬರಮಾಡ್ತೇನೆ. ನಾನು ನಿನಗೆ ಹೇಳಿದನ್ನೆಲ್ಲ ನೆರವೇರಿಸ್ತೇನೆ, ಒಂದನ್ನು ನಾನು ತಪ್ಪಿಸುವುದಿಲ್ಲ ಎಂಬುದಾಗಿ ದೇವರಿಗೆ ಮಾತು ಕೊಡ್ತಾ ಇದ್ದೇನೆ. ಇಲ್ಲಿ ಯಾಕೋಬನು ತನ್ನ ಅಣ್ಣನಾದ ಏಸಾವನಿಗೆ ಹೆದರಿಕೊಂಡು, ಎಲ್ಲಿ ನನ್ನ ಅಣ್ಣನಾದ ಏಸಾವನು ನನ್ನನ್ನು ಸಾಯಿಸಿಬಿಡ್ತಾನೋ, ಎಲ್ಲಿ ನನ್ನನ್ನು ಕೊಲ್ಲಿಬಿಡ್ತಾನಂತಂದು ಆತನು ಭಯಪಟ್ಟವನಾಗಿ ತನ್ನ ಊರನ್ನು ಬಿಟ್ಟುಕೊಟ್ಟು ಆತನು ಕಾರಣಕ್ಕೆ ಹೋಗ್ತಾ ಇದ್ದಾನೆ. ತನ್ನ ಮಾವನಾದ ಲಾಬಾನನ ಹತ್ರ ಓಡಿ ಹೋಗುವಾಗ ಆತನು ಬೇರ್ಷಾಬದಿಂದ ಆತನು ಹೋಗ್ತಾ ಇರ್ಬೇಕಾದಾಗ ಒತ್ತು ಮುನಿಗೆ ಹೋಗಿದೆ. ಆತನು ಮಲಗಿದ್ದಾನೆ, ನಿದ್ರೆ ಹತ್ತಿದೆ. ಆತನು ಮಲಗಿರುವಾಗ ಒಂದು ಕಲ್ಲನ್ನು ತಗೊಂಡು ತಲೆದಿಂಬಾಗಿ ಮಾಡಿಕೊಂಡು ಮಲಗಿರುವಾಗ ದೇವರ ಆತನಿಗೆ ದರ್ಶನ ಕೊಡ್ತಾ ಇದ್ದಾನೆ. ಯಾಕೋಬನಿಗೆ ದರ್ಶನ ಕೊಡುವಾಗ ದೇವರು ಹೇಳ್ತಾನೆ, ನಾನು ಅಬ್ರಹಾಮನ ದೇವರು, ನಾನು ಅಬ್ರಹಾಮನನ್ನು ನಡೆಸಿದ್ದೇನೆ, ನಾನು ಇಸಾಕನನ್ನು ನಡೆಸಿದ್ದೇನೆ. ಹಲ್ಲೆಲೂಯಾ.